5 ನಿಮಿಷ 10 ನಿಮಿಷ ಮಾತ್ರ ಕೀರ್ತನ ಭಾಗ ಹಂಚಿಕೊಳ್ಳಿ. ಸಂತೋಷಿತರ ಕೈ ತರಲು ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕೈ ಕೊಟ್ಟು ಸಂತೋಷವಾಗಿದೆಯಾ? ನಾವು 28ನೇ ಕೀರ್ತನೆಯಲ್ಲಿ ನಾವು ಓದ್ಕೊಂಡಾಗ 1ನೇ ವಚನ ಯಾರಾದರೂ ಹೋಗೋಣ. 28ನೇ ಕೀರ್ತನೆ 1ನೇ ವಚನ. ಯೆಹೋವನೇ ಯೆಹೋವನೇ ನನ್ನ ಶರಣನೇ ನಿನಗೆ ಮೊರೆ ಇಡುತ್ತೇನೆ, ಕೇಳದೆ ಇರಬೇಡ, ನೀನು ಕಿವಿಗೊಡದೆ ಹೋದರೆ ನಾನು ಸತ್ತವರಿಗೆ ಸಮಾನನಾಗುವನಲ್ಲವೇ. ಸತ್ತವರಿಗೆ ಸಮಾನನಾಗಿ ಇಲ್ಲವೆಂಬುದಾಗಿ ದಾವೀದನು ಪ್ರಾರ್ಥಿಸ್ತಾನೆ. ಈ 28ನೇ ಕೀರ್ತನೆಯಲ್ಲಿ ದಾವೀದನು ಯಾವಾಗಲೂ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. ದಾವೀದನ ಜೀವಿತದಲ್ಲಿ ಅವನು ಪ್ರಾರ್ಥನೆಯಲ್ಲಿ ಯಾವ ಕೆಲಸಗಳು ಕೂಡ ಕೈ ಹಾಕ್ತಾ ಇರಲಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದಗಳನ್ನು ಕಾಣಬೇಕಾದ್ರೆ ನಾವು ಪ್ರಾರ್ಥಿಸ್ಬೇಕು. ಇವತ್ತು ದೇವರ ಪ್ರಸನ್ನತೆ, ಆತನ ಕೃಪೆ ನಮ್ಮೊಟ್ಟಿಗೆ ಬರಬೇಕಾದ್ರೆ ನಾವು ಯಾವಾಗಲೂ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡುವಾಗ ಆತ ನಮ್ಮನ್ನು ಅಂಗೀಕರಿಸಿಕೊಳ್ತಾನೆ. ದಾವೀದನು ಹೇಳ್ತಾನೆ 28ನೇ ಕೀರ್ತನೆಯಲ್ಲಿ, ಅವನು ಹೇಳ್ತಾನೆ, ದಾವೀದನು ನಾನು ದೇವರನ್ನು ನಂಬಿದ್ದೀನಿ, ಅದು ನನ್ನ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಾನೆ. ದಾವೀದನಿಗೆ ಶತ್ರುಗಳು ವಿರೋಧವಾಗಿ ಬರುವಾಗ, ಕಷ್ಟಗಳು ಬರುವಾಗ, ಸಂಕಟಗಳು ಬರುವಾಗ, ನೋವುಗಳು ಬರುವಾಗ, ಅನೇಕ ಪರಿಸ್ಥಿತಿಗಳು ಇಕ್ಕಟ್ಟು ಬರುವಾಗ ಅವನಿಗೆ ಗೊತ್ತಿರೋದು ಒಂದೇ ಒಂದು, ಪ್ರಾರ್ಥನೆ ಮಾಡ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ನಾವು ಸೋತು ಹೋಗುವುದಿಲ್ಲ ಎಂಬುದಾಗಿ 28ನೇ ಕೀರ್ತನೆ ದಾವೀದನು ವಿವರಣೆ ಮಾಡ್ತಾನೆ. ಇವತ್ತು 28ನೇ ಕೀರ್ತನೆ 1 ರಿಂದ 9 ವಚನಗಳು ಬರೆಯಲ್ಪಡುತ್ತದೆ. ಈ 9 ವಚನಗಳಲ್ಲಿ ದಾವೀದನು ಪ್ರತಿ ವಿಷಯವನ್ನ ದೇವರ ತೆಗೆದುಕೊಂಡು ಹೋಗಿ ಪ್ರಾರ್ಥಿಸ್ತಾನೆ. ಹಲ್ಲೆಲೂಯಾ. ದಾವೀದನು ನಮ್ಮ ಹಾಗೆ ನಿಮ್ಮ ಹಾಗೆ ಆತನ ಮನುಷ್ಯ. ದಾವೀದನು ನಮ್ಮ ಹಾಗೆ ನಿಮ್ಮ ಹಾಗೆ ಅವನಿಗೆ ದುಃಖ ಇದೆ. ದಾವೀದನಿಗೆ ನಮ್ಮ ಹಾಗೆ ನಿಮ್ಮ ಹಾಗೆ ಅವನಿಗೆ ಕಣ್ಣೀರು ಇದೆ, ಹೋರಾಟಗಳು ಇದೆ. ಅನೇಕ ದಿನಗಳಲ್ಲಿ ಅವನು ಅನೇಕ ಕಷ್ಟಗಳನ್ನು ಎದುರಿಸುವಾಗ ಅವನು ಏನ್ ಹೇಳ್ತಾನಂದ್ರೆ, ಅವನು ತನ್ನ ಎಡಗಡೆ ಇರುವಂತ ಜನರನ್ನ, ಬಲಗಡೆ ಇರುವಂತ ಜನರನ್ನ ಅವನು ಯಾವತ್ತೂ ಹಾಕೊಳ್ಳೇ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ದಾವೀದನಿಗೆ ಒಂದು ಮಾತನ್ನ ದೇವರು ಹೇಳ್ತಾರೆ. ನನಗೆ ತುಂಬಾ ಇಷ್ಟವಾದ ಒಂದು ಮಾತು ದೇವರು ಆ ದಾವೀದನ ಇಷ್ಟದಲ್ಲಿ ಮಾತಾಡ್ತಾರೆ. ಏನ್ ಹೇಳ್ತಾರಂದ್ರೆ, ದೇವರು ಹೇಳ್ತಾರೆ, ಈ ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ. ಏನ್ ಹೇಳ್ತಾರೆ ದೇವರು? ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ದೇವರು ದಾವೀದನ ವಿಷಯದಲ್ಲಿ ಸಾಕ್ಷಿ ಹೇಳ್ತಾರೆ. ಇವತ್ತು ನಾವು ಅನೇಕ ಸಭೆಗಳಲ್ಲಿ ನಾವು ಸಾಕ್ಷಿಗಳನ್ನ ಹೇಳ್ತೀವಿ ಅಲ್ಲ. ಸಭೆಗೆ ಬರುವಾಗ, ಮನೆಯಲ್ಲಿರುವಾಗ ಅನೇಕ ವಿಷಯಗಳಲ್ಲಿ ನಾವು ಬಂದು ಸಭೆಯಲ್ಲಿ ದೇವರು ಅದ್ಭುತ ಮಾಡದಂತ ಸಾಕ್ಷಿ ಹೇಳ್ತೀವಿ, ದೇವರು ನಮ್ಮನ್ನ ಬದುಕಿಸಿದಂತ ಸಾಕ್ಷಿ ಹೇಳ್ತೀವಿ. ಆದ್ರೆ ಬೈಬಲ್ ಅಲ್ಲಿ ಡಿಫರೆಂಟ್ ಆಗಿದೆ. ದೇವರು ವ್ಯತ್ಯಾಸವಾಗಿ ದೇವರು ದಾವೀದನಿಗೆ ಯಾಕೆ ಮಾತಾಡ್ತಾರಂದ್ರೆ, ದಾವೀದನು ಯಾವಾಗಲೂ ಪಶ್ಚಾತ್ತಾಪವುಳ್ಳವನಾಗಿ ಪ್ರಾರ್ಥನೆ ಮಾಡೋದ್ರಿಂದ ದಾವೀದನಿಗೆ ದೇವರು ಹೇಳ್ತಾನೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ. ಹಲ್ಲೆಲೂಯಾ. ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ನನ್ನ ಇಷ್ಟವನ್ನೆಲ್ಲ, ನನ್ನ ಚಿತ್ತವನ್ನೆಲ್ಲ ಇವನು ನೆರವೇರಿಸ್ತಾನೆ ಎಂಬುದಾಗಿ ದೇವರು ಹೇಳ್ತಾನೆ. ಇದು ವಾಕ್ಯ ಬರೆಯಲ್ಪಡ್ತದೆ ಕೀರ್ತನೆ. ನಾನು ಕೀರ್ತನೆ ಮೆಸೇಜ್ ಕೊಡ್ತಾ ಇಲ್ಲ, ಅದನ್ನು ವಿವರಣೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ವಾಕ್ಯ ಬರೆಯಲ್ಪಡ್ತಾ ಇದ್ದೀವಿ 28ನೇ ಕೀರ್ತನೆಯಲ್ಲಿ. ದಾವೀದನು ಯಾವಾಗ ತನ್ನ ಶತ್ರುಗಳ ವಿರೋಧವಾಗಿ ಬರುವಾಗ, ತನ್ನ ಇಸ್ರಾಯೇಲಿಗೋಸ್ಕರ, ತನ್ನ ಜನರಿಗೋಸ್ಕರ ಅವನು ಯಾವಾಗಲೂ ಪ್ರಾರ್ಥನೆ ಮಾಡೋನಾಗಿದ್ದ. ಯಾವಾಗ ಅವನು ಪ್ರಾರ್ಥಿಸ್ತಾನೋ ಅವಾಗೆಲ್ಲ ದೇವರು ಅವನಿಗೆ ಸೋತು ಹೋಗದಾಗೆ ಅವನ ಜೊತೆಗೆ ಎಲ್ಲ ವಿಷಯಗಳ ಮೇಲೆ ಜಯ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯ ನಾವು ಓದ್ಕೊಳ್ಳೋಣ. ಅರಸುಗಳ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ. 1 ಅರಸುಗಳು, ಫಸ್ಟ್ ಕಿಂಗ್ಸ್, ಅರಸುಗಳ ಪುಸ್ತಕದಲ್ಲಿ 8ನೇ ಅಧ್ಯಾಯ, ಚಾಪ್ಟರ್ 8 29 and 30. ಅರಸುಗಳ ಪುಸ್ತಕದಲ್ಲಿ ಫಸ್ಟ್ ಕಿಂಗ್ಸ್ 8 ಚಾಪ್ಟರ್ 29 and 30 ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದ್ದೇನಲ್ಲವೇ. ಆಮೇಲೆ ನಿನ್ನ ಕಟಾಕ್ಷವು ಹಗಲಿರುಳು ಈ ಮಂದಿರದ ಮೇಲಿರಲಿ. ಇಲ್ಲಿ ನಿನ್ನ ಸೇವಕನು ನಿನ್ನನ್ನು ಪ್ರಾರ್ಥಿಸುವಾಗೆಲ್ಲ
ನಿನ್ನನ್ನು ಪ್ರಾರ್ಥನೆ ಮಾಡುವಾಗಲೆಲ್ಲ ಅವನಿಗೆ ಅವನಿಗೆ ಸದುತ್ತರವನ್ನು ದಯಪಾಲಿಸು. ಇದು ಯಾರ ಪ್ರಾರ್ಥನೆ ಆಗಿದೆ? ಸೊಲೊಮೋನನ ದಾವೀದನ ಮಗನಾದ ಸೊಲೊಮೋನನ ಪ್ರಾರ್ಥನೆ. ಹಲ್ಲೆಲೂಯಾ. ದಾವೀದನು ಏನು ಪ್ರಾರ್ಥಿಸ್ತಾನೋ, ದಾವೀದನು ಏನು 28 ಕೀರ್ತನೆಯಲ್ಲಿ ಬರೀತಾನ ಪ್ರಾರ್ಥನೆ ಕುರಿತಾಗಿ ಅದನ್ನು ಸೊಲೊಮೋನ ನೆರವೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ನನಗೆ ಕೊಟ್ಟಂತ ಜವಾಬ್ದಾರಿ. ಆದ್ರೆ ನಾವು ತಿಳ್ಕೊಡ್ರಿ, ದೇವರ ವಾಕ್ಯ ಬರೆಯಲ್ಪಡುತ್ತದೆ, ದೇವರ ಆಯುಧ ನಮಗೆ ಪ್ರಾರ್ಥನೆ ಆಗಿರ್ಬೇಕು. ನಾವು ಈ ಲೋಕವನ್ನ ಗೆಲ್ಲಬೇಕಾದ್ರೆ ದಾವೀದನ ಹಾಗೆ ಪ್ರಾರ್ಥಿಸ್ಬೇಕು. ಇವತ್ತು ದೇವರು ಹೇಳ್ಬೇಕು, ನನ್ನ ಹೃದಯಕ್ಕೆ ಒಬ್ಬ ಮನುಷ್ಯರು, ಮಗನು, ಮಗಳು, ದಾಸನು, ದಾಸಳೆಂಬುದಾಗಿ ದೇವರು ಕರಿಬೇಕು. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ 28 ಕೀರ್ತನೆ ಹೇಳಲ್ಪಡ್ತದೆ. ಅಲ್ಲಿ ಮತ್ತೊಂದ್ಸಲ ವಾಕ್ಯ ಓದಿ 28 ಕೀರ್ತನೆ ಕೆಳಗೆ ಹೋಗಿ 28ನೇ ಅಧ್ಯಾಯದಲ್ಲಿ. ನೀನು ವಾಸಿಸುವ ಮಹಾಪರಿಶುದ್ಧ ಸ್ಥಾನದ ಕಡೆಗೆ ನಾನು ಕೈ ಎತ್ತಿಕೊಂಡು ಮೊರೆ ಇಡುತ್ತೇನಲ್ಲ, ನನ್ನ ವಿಜ್ಞಾಪನೆಯನ್ನು ಲಾಲಿಸು. ನೋಡಿ, ದಾವೀದನ ಪ್ರಾರ್ಥನೆ ಸುಮ್ಮನೆ ಪ್ರಾರ್ಥನೆ ಆಗಿರಲಿಲ್ಲ, ಸುಮ್ಮನೆ ಏನೋ ಒಂದು ಪ್ರಾರ್ಥಿಸ್ತೀನಿ ಅಂತ ಏನಿಲ್ಲ. ಆದ್ರೆ ದಾವೀದನ ಹೇಳ್ತಾ ಇದ್ದ, ಪ್ರಾರ್ಥನೆ ಮಾಡಿ ಸದುತ್ತರವನ್ನು ಎದುರು ನೋಡ್ತಾ ಇದ್ದ. ಹಲ್ಲೆಲೂಯಾ. ಅದು ಕೀರ್ತನೆ 2ನೇ ಅಧ್ಯಾಯದಲ್ಲಿ, ಕೀರ್ತನೆ 3ನೇ ಅಧ್ಯಾಯದಲ್ಲಿ ಓದುವಾಗ ಹೇಳ್ತಾನೆ, ದಾವೀದನು ಹೇಳ್ತಾನೆ, ನನ್ನ ಕಣ್ಣಿನಿಂದ ನನ್ನ ಕಣ್ಣು ಬಗರ ಆಯ್ತು, ನನ್ನ ಮಂಚವು. ಹಾಗಾದ್ರೆ ನಾನು ಅನ್ಕೊಳ್ತೀನಿ, ಆಗ ಮಂಚ ತೇಲುವಷ್ಟು ಮಟ್ಟಿಗೆ ದಾವೀದನ ಕಣ್ಣೀರು ಬಂತ. ಅಷ್ಟು ಅವನು ಮಲಗಿ ನಿದ್ದೆ ಮಾಡಿ ರಾತ್ರಿ ಹೇಳ್ತಾನೆ, ರಾತ್ರಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಮಲಗಿ ನಾನು ಬೆಳಗ್ಗೆ ಹೇಳುವಾಗ ತುಂಬಾ ಸುಖವಾಗಿ ಎದ್ದೆ, ತುಂಬಾ ಆಶೀರ್ವಾದಕರವಾಗಿ ಎದ್ದೆ. ಅದು ನನ್ನ ಜೀವಿತದಲ್ಲಿ ಅವನು ಹೇಳ್ತಾನೆ, 23ನೇ ಕೀರ್ತನೆ ಹೇಳ್ತದೆ, ಶುಭ ಕೃಪೆ ನನ್ನನ್ನ ಹಿಂಬಾಲಿಸಿರುತ್ತದೆ. ಹಲ್ಲೆಲೂಯಾ. ಅಂದ್ರೆ 25ನೇ ಕೀರ್ತನೆ ಅರ್ಥ ಇಷ್ಟೇ, ಇವತ್ತು ನೀನ್ ಪ್ರಾರ್ಥನೆ ಮಾಡೋದಾದ್ರೆ ಶುಭ ಕೃಪೆ ನಿನ್ನನ್ನು ಹಿಂಬಾಲಿಸಬಹುದು. ಎಷ್ಟೋ ಜನ ಈ ಲೋಕದಲ್ಲಿ ಶುಭವನ್ನ, ಕೃಪೆಯನ್ನ ಹಿಂಬಾಲಿಸಿ ಹೋಗ್ತಾರೆ ಅಲ್ಲ. ಈ ಲೋಕದಲ್ಲಿ ಎಷ್ಟೋ ಜನರು ಶುಭ ಮತ್ತು ಕೃಪೆಯನ್ನ ಅದ್ರ ಹಿಂದೆ ಹೋಗ್ತಾರೆ. ಆದ್ರೆ ದೇವರ ವಾಕ್ಯ ಹೇಳ್ತಾರೆ, ದಾವೀದನು ಹೇಳ್ತಾನೆ, ನಾನು ಶುಭದ ಕೃಪೆ ಹಿಂದೆ ಹೋಗ್ತಿಲ್ಲ, ಶುಭ ಕೃಪೆ ನನ್ನಿಂದ ಬರ್ತಾ ಇದೆ. ಹಲ್ಲೆಲೂಯಾ. ಆ ಶುಭ ಕೃಪೆ ಇವತ್ತು ನಿಮ್ಮೊಳಗೆ ಬರ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು? ದೇವರನ್ನ ಹಿಂಬಾಲಿಸ್ಬೇಕು. ದೇವರನ್ನ ಹಿಂಬಾಲಿಸ್ಬೇಕಾದ್ರೆ ನೀವು ಪ್ರಾರ್ಥಿಸ್ಬೇಕು. ಹಲ್ಲೆಲೂಯಾ. ಇದು ವಾಕ್ಯ ಹೇಳ್ತದೆ, ದಾವೀದನು ಪ್ರಾರ್ಥನೆ ಮಾಡ್ತಾ ಜನರಿಗೋಸ್ಕರ ಯಾವಾಗಲೂ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾನೆ. ದಾವೀದನು ತನ್ನ ಇಸ್ರಾಯೇಲರಿಗೋಸ್ಕರ, ತನ್ನ ಜನರಿಗೋಸ್ಕರ, ತನ್ನ ಬಿಡುಗಡೆಗೋಸ್ಕರ, ತನಗೆ ವಿರೋಧವಾಗಿ ಬರುವಂತ ಶತ್ರುಗಳನ್ನ ಮುರಿಯೋದಕ್ಕೋಸ್ಕರ ಹಗಲು ರಾತ್ರಿ ದಾವೀದನು ಪ್ರಾರ್ಥನೆ ಮಾಡುವನಾಗಿದ್ದ. ಹಲ್ಲೆಲೂಯಾ. ನಾನೊಂದು ವಾಟ್ಸ್ಆಪ್ ಅಲ್ಲಿ ಒಂದೊಂದು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ದೆ. ಆ ಮೆಸೇಜ್ ಅಲ್ಲಿ ಇರ್ತದೆ, ಪ್ರಾರ್ಥನೆ ಮಾಡದಿರುವವನು ಖಂಡಿತರು ಕುರುಡನಾಗಿದ್ದಾನೆ. ಏನಾಗಿದ್ದಾನೆ? ಪ್ರಾರ್ಥನೆ ಮಾಡದಿರುವವನು ಕಣ್ಣಿದ್ರು ಕೂಡ ಕುರುಡನು ಆಗಿದ್ದಾನೆ. ಇನ್ನೊಂದು ವಾಟ್ಸ್ಆಪ್ ನನಗೆ ಅದರ ಮೆಸೇಜ್ ಏನ್ ಮಾಡ್ತಾರಂದ್ರೆ, ಇನ್ನೊಂದು ಏನ್ ಬಂತಂದ್ರೆ, ನನಗೆ ನೀನು ಈ ಲೋಕದ ಲೆಕ್ಕದಲ್ಲಿ ಇದ್ದು, ಈ ಲೋಕದ ಲೆಕ್ಕದಲ್ಲಿ ಇದ್ದು, ಪರಲೋಕದಲ್ಲಿರುವಂತ ಯೇಸು ಕ್ರಿಸ್ತನ ಲೆಕ್ಕದಲ್ಲಿ ಇಲ್ದಿದ್ರೆ ನಿನಗೆ ವೇಸ್ಟ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎರಡು ಮಾತು ನನ್ನ ಜೀವಿತದಲ್ಲಿ ಎಫೆಕ್ಟ್ ಮಾಡ್ತಾರೆ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಇವತ್ತು ನನ್ನ ಅಭಿಷೇಕಿಸಿ ನನ್ನ ಪಾಸ್ಟರ್ ಕಾರಣ. ಹಲ್ಲೆಲೂಯಾ. ಇವತ್ತು ನಿಮ್ಮ ಒಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಇವರು ನನಗಾಗಿ ಅಭಿಷೇಕಿಸಿ ಪ್ರಾರ್ಥನೆ ಮಾಡಿದ್ದೀವಿ. ಇವತ್ತು ನಾನು ನಿಂತು ಮಾತಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ದಾವೀದನು ಏನ್ ಹೇಳ್ತಾನೆ, ನಾನು ಮಹಾಪರಿಶುದ್ಧ ಪರಲೋಕದ ಕಡೆಗೆ ಕಣ್ಣೆತ್ತಿದ್ದೀನಿ, ನನ್ನ ಕೈಗಳಲ್ಲಿ ನಿಂತಿದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನ್ನ ಜನರಿಗೋಸ್ಕರ ಪ್ರಾರ್ಥಿಸ್ತೀನಿ. 28ನೇ ಕೀರ್ತನೆ ಅರ್ಥ ಇಷ್ಟೇ, ದಾವೀದನು ಯಾವಾಗಲೂ ಪ್ರಾರ್ಥನೆ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವು ಸಲ ನಾವು ಲೈಫಲ್ಲಿ ಅಂದ್ಕೊಳ್ತೀವಿ, ಭಾಷೆ ನಾವು ದಾವೀದನ ತರ ಆಗ್ಲಿಕ್ಕಾಗಲ್ಲ, ಭಾಷೆ ನಾನು ಪೌಲನ ತರ ಆಗ್ಲಿಕ್ಕೆ ಆಗಲ್ಲ, ನಾನು ಎಲೀಷನ ಹಾಗೆ ಆಗ್ಲಿಕ್ಕೆ ಆಗಲ್ಲ, ನಾನು ಎಲಿಯನ ಹಾಗೆ ಆಗ್ಲಿಕ್ಕೆ ಆಗಲ್ಲ. ದೇವರು ಎಲೀಷನ ಹಾಗೆ ದಾವೀದನ ಹಾಗೆ ಆಗಬೇಕೆಂಬುದಾಗಿ ದೇವರು ಹೇಳ್ತಾ ಇಲ್ಲ. ದೇವರು ಹೇಳ್ತಾನೆ, ನಿನ್ನ ಹಾಗೆ ನೀನು ಆಗೆಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಯಾವತ್ತೂ ನನ್ನ ಸಭೆಯಲ್ಲಿ ನಾನು ಯಾವಾಗಲೂ ಮಾತಾಡ್ತಾ ಇದ್ದೆ, ನನ್ನ ಯವನಸ್ಥರಿಗೆ ನನ್ನ ಸಭೆಯಲ್ಲಿ ನಾನು ಯಾವಾಗ ಹೇಳಿದ ಒಂದು ಮಾತು, ಆ ಮಾತು ನಾನು ಎಷ್ಟೋ ಸಲ ನಾನು ಜ್ಞಾಪಕ ಪಡಿಸ್ಕೊಳ್ತೀನಿ. ದೇವರಿಗೆ ನಾನಲ್ಲ ಅಂದ್ರೆ ಬೇರೆ ಯಾರನ್ನು ಸಿಗ್ತಾರೆ?